ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಕೆಸೆಟ್ 2024. ಸೊ ಕೆಸೆಟ್ 2023 ಆಲ್ರೆಡಿ ರಿಸಲ್ಟ್ ಬಂದಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ 11ನೇ ತಾರೀಕಿಂದ, ಜುಲೈ 11ರಿಂದ. ಸೊ ಈ ವರ್ಷ ಅಂದರೆ 2024 ನೋಟಿಫಿಕೇಶನ್ ಆಲ್ರೆಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ಸೊ ಕೆಸೆಟ್ 2024 ಅಂದರೆ ಕೆಸೆಟ್ ಪರ್ಟಿಕ್ಯುಲರ್ಲಿ ಯಾಕೆ ಸ್ಪೆಷಲ್ ಅಪ್ಪ ನನಗಂದರೆ, ನಂದು ಈ ವರ್ಷ PG ಗ್ರ್ಯಾಜುಯೇಟು. ಸೊ ಕೆಸೆಟ್ 23 ನಾನು ವಿಡಿಯೋ ಮಾಡಿದ್ದೆ, ಅದು ನನ್ನ ಫಸ್ಟ್ ವಿಡಿಯೋ. ಸೊ ನಂದು ಕೆಸೆಟ್ 2023 ಕ್ಲಿಯರ್ ಆಗಿದೆ, ಮತ್ತು ನಂದು ವೆರಿಫಿಕೇಷನ್ ಡೇಟ್ ಕೂಡ ಬಂದಿದೆ. ಸೊ ಈ ವರ್ಷದ್ದು ಏನಂತ ಹೇಳಿ ನೋಡೋಣ. ಸೊ ಮೇನ್ ನೀವು ಗೂಗಲ್ ಹೋಗಿ KE ಹೋಮ್ ಅಂತೇಳಿ ಅಥವಾ KE ಅಂತ ಸರ್ಚ್ ಮಾಡಿದರೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರೋಮಲ್ಲಿ ಹೋದ್ಮೇಲೆ ಪ್ರವೇಶದ ಮೇಲೆ ಹೋಗಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಧಿಸೂಚನೆ ನೋಡ್ಬೋದು ನೀವು. ಇವತ್ತಿನ ದಿನಾಂಕದಿಂದ ಒಂದು ಅಧಿಸೂಚನೆ ಬಂದಿದೆ. ಸೊ ಅದು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಸೊ ಸುಮಾರೊಂದು 10 ಪೇಜ್ಗಳ ನೋಟಿಫಿಕೇಶನ್ ಇದಾಗಿದೆ. ಸೊ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ದಿನಾಂಕ 13/7/24 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 24. ಸೊ ದಿನಾಂಕ ಯಾವತ್ತು ಅಧಿಸೂಚನೆ ಅಂಥೇಳಿ ನೋಡಿದ್ರೆ 13/7/24. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 22/7. ಸೊ ಇದೇ ತಿಂಗಳು 22ರಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಲಾಸ್ಟ್ ಡೇಟ್ ಬಂದು ಮುಂದಿನ ತಿಂಗಳು 22/8/24 ಆಗಿರುತ್ತೆ. ಅರ್ಜಿ ಶುಲ್ಕ ಮತ್ತು ಅದು ಕೊನೆಯ ದಿನಾಂಕ ಅಂದರೆ ನೀವು ಫೀ ಪೇ ಮಾಡಲು ಲಾಸ್ಟ್ ಡೇಟ್ ಏನಿರುತ್ತೆ. ಸೊ 4 ಡೇ ಎಕ್ಸ್ಟೆಂಡ್ ಆಗಿ ಕೊಟ್ಟಿದ್ದಾರೆ, 26/8/24, 26/8/2024. ಸೊ ಎಕ್ಸಾಮ್ ಡೇಟ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ ಡೇಟ್ ಬಂದು 24/11. ಸೊ ನವಂಬರ್ 24. ಸೊ ಜಾಸ್ತಿ ಟೈಮ್ ಇಲ್ಲ, ಓದೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಸೊ ಈ ಸತಿ ನಿಮ್ಗೇನು ನಿಮ್ಮದು ಪೇಪರ್ 1ಅಲ್ಲಿ ಏನು 50 ಮಾರ್ಕ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕೂಡ ನಾನು ಕ್ಲಾಸಸ್ ಮಾಡ್ತೀನಿ, 50 ಮಾರ್ಕ್ಸ್ ಯಾವ ರೀತಿ ತಗೋಬೇಕಂತೇಳಿ. ಸೊ ನಿಮ್ಮ ಕೋರ್ ಸಬ್ಜೆಕ್ಟು, ನಿಮ್ಮ ಮೇನ್ ಸಬ್ಜೆಕ್ಟು ನೀವು ಸ್ಟಾರ್ಟ್ ಮಾಡಿಬಿಡಿ ಓದೋಕ್ಕೆ. ಸೊ ಆನ್ಲೈನ್ ಮೂಲಕ ಅಷ್ಟೇ ಇರುತ್ತೆ, ಅದು KE ವೆಬ್ಸೈಟಲ್ಲಿ ಇರುತ್ತೆ. ನಾನು ಹೀಗೆ ನಿಮಗೆ ತೋರಿಸಿದೆ ವೆಬ್ಸೈಟಲ್ಲಿ ಯಾವ ರೀತಿ ಓಪನ್ ಮಾಡಬೇಕಂತ ಹೇಳಿ. ಸೊ ಈ ಅಧಿಸೂಚನೆಯನ್ನು ಫುಲ್ ಓದಿ ಆನಂತರ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ 41 ವಿಷಯಗಳಲ್ಲಿ ಇರುತ್ತೆ. ಪರೀಕ್ಷಾ ಕೇಂದ್ರಗಳ ವಿವರ ಪುಟ ಸಂಖ್ಯೆ 7ರಲ್ಲಿದೆ. ಸೊ 7 ಮತ್ತು 8 ಅದು ಕೂಡ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು ಅಥವಾ ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗೆ ಒಳಪಟ್ಟಿರುತ್ತಾರೆ. ಸೊ ನೋಡ್ಬೋದು, ಸೊ ಇಷ್ಟಿದೆ. ಅರ್ಹತಾ ನಿಬಂಧನೆಗಳು: UGCಯಿಂದ ಮಾನ್ಯತೆ ಪಡೆದಿರುವ ಯೂನಿವರ್ಸಿಟಿ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಅಥವಾ ಸಮಾನದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿ ಅಂದರೆ ಜನರಲ್ 55% ತೊಗೊಂಡಿರಬೇಕು. ನಿಮ್ಮದು ಓವರ್ ಪರ್ಸೆಂಟೇಜ್ ಚೆಕ್ ಮಾಡಿದರೆ. ಸೊ SC ST ಮತ್ತು ಮತ್ತು ಬೇರೆ ಬೇರೆ ಹಿಂದುಳಿದ ವರ್ಗ ಲೈಕ್ ಸೆಕೆಂಡ್ A, ಸೆಕೆಂಡ್ B, ಥರ್ಡ್ B ಅಥವಾ ಫಿಸಿಕಲಿ ಡಿಸೇಬಲ್ಡು ಅಥವಾ ತೃತೀಯ ಲಿಂಗಿ, ಇವರೆಲ್ಲ ಏನಾಗಿರುತ್ತೆ 50% ನಿಮ್ಮದು ಓವರಾಲ್ ಅಂದರೆ ನಿಮ್ಮ ಕಾಲೇಜಲ್ಲಿ ನಿಮ್ದು ಅಕಸ್ಮಾತ್ ನೀವು ಅಪಿಯರಿಂಗ್ ಇದ್ದರೆ ಅಥವಾ ನೀವು ಫಾರ್ ಎಕ್ಸಾಂಪಲ್ ಥರ್ಡ್ ಸೆಮ್ಮಲ್ಲಿದ್ದರೆ, ನೀವು ಥರ್ಡ್ ಸೆಮ್ಮಲ್ಲಿದ್ದರೆ ನಿಮ್ಮದು ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ನೀವು ಸೆಕೆಂಡ್ ಸೆಮ್ಮಲ್ಲಿದ್ದರೆ ನಿಮ್ಮದು ಫಸ್ಟ್ ಸೆಮ್ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ನಿಮಗೆ ಅನಂತರ 2 ವರ್ಷ ಟೈಮ್ ಇರುತ್ತೆ, 2 ಇಯರ್ಸ್ ಟೈಮ್ ನಿಮಗೆ ಇರುತ್ತೆ. ನಿಮ್ಗೆ ಅಷ್ಟು ಕ್ಲಿಯರ್ ಮಾಡಿಕೊಂಡು ನೀವು ತೊಗೋಬೋದು. ಸೊ ಫಸ್ಟ್ ಇಯರ್ ಹುಡುಗರು ಕೂಡ ಅಪ್ಲೈ ಮಾಡಿ.
ಸೊ ಇಲ್ಲಿ ನೋಡಿ, ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಅಥವಾ ದ್ವಿತೀಯ, ನಾನು ಹೀಗೆ ಹೇಳ್ದಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು KSET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಅದೇ ಇವ್ರು ಹೇಳಿದ್ದಾರೆ. 2 ವರ್ಷ, ಅದು ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ನೆಕ್ಸ್ಟ್ ನೋಡೋದು ಬಂದರೆ, ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯಗಳಲ್ಲಿಯೇ ಅಭ್ಯರ್ಥಿ KSET ಪರೀಕ್ಷೆ ತೆಗೆದುಕೊಳ್ಳಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಈಗ ನಾನು ಕೆಮಿಸ್ಟ್ರಿಯಲ್ಲಿ ಮಾಡಿದೆ, ಸೊ ನಾನು ಕೆಮಿಸ್ಟ್ರಿಯಲ್ಲೇ ತೊಗೊಂಡೆ ನಾನು ಎಕ್ಸಾಮು. ಸೊ ಈ ಥರ ನಿಮ್ದು ಯಾವ್ದು ಸರ್ಟಿಫಿಕೇಟ್ ಬರುತ್ತೆ ನಿಮಗೆ, ಅಂದರೆ ನೀವು ಯಾವ ಸಬ್ಜೆಕ್ಟಲ್ಲಿ PG ಮಾಡ್ತಿದ್ದೀರಾ, ಸೊ ಅದ್ರ ಮೇಲೆ KSET ನೀವು ಬರೀಬೇಕಾಗಿರುತ್ತೆ. ಸೊ ಅದು ಡೇಟ್ 1991 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಹಾಗೂ PhD ಪದವಿ ಪಡೆದವರು KSET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ 5% ರಿಯಾಯಿತಿ ಇರುತ್ತೆ ಅವ್ರಿಗೆ, ಅಂದರೆ ಕನ್ಸೆಷನ್ ಇರುತ್ತೆ. ಇಷ್ಟೇ. ಇಲ್ಲಿ ಏನು ಅಷ್ಟು ಡೀಪ್ ಇಲ್ಲ. ನಿಮ್ಮದು ಎಲ್ಲ ನಿಮ್ಮದು ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕಂತ ಹೇಳ್ತಿರ್ತಾರೆ. ಹೊರ ರಾಜ್ಯದ ಅಭ್ಯರ್ಥಿಗಳ ಅವ್ರ ಸರ್ಟಿಫಿಕೇಟು ಜಾಸ್ತಿ ಅಷ್ಟು ಏನು ಯೂಸ್ ಇದ್ದರೆ ನೀವು ಈ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೋದು. ಇಲ್ಲಾಂದರೆ ಸುಮ್ಮನೆ ವಿಡಿಯೋ ತುಂಬ ಲೆಂತ್ ಆಗಿರುತ್ತೆ, ಬಟ್ ಇದು ಇಂಪಾರ್ಟೆಂಟ್. ಸೊ ಇದು ನೋಡಿ, 8th one, ಈಗಾಗಲೇ KSET ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ಮುಂಬರುವ KSET ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಅಂದರೆ ನಮ್ಮದು ಈಗ ಕ್ಲಿಯರ್ ಆಗಿದೆಯಲ್ಲ, ಸೊ ನಾವು ಅದೇ ಸಬ್ಜೆಕ್ಟಲ್ಲಿ ಮತ್ತೊಂದು ಸತಿ ಬರೆಯೋಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ನಿಮ್ಮದು ಪರ್ಸೆಂಟೇಜು ಅಥವಾ ಮಾರ್ಕ್ಸ್ ಕೌಂಟ್ ಆಗಲ್ಲ, ನೀವು ಕ್ವಾಲಿಫೈ ಆಗಿದ್ದೀರಾ ಇಲ್ಲ ಅಂಥೇಳಿ ಅಷ್ಟೇ ಕೌಂಟ್ ಆಗಿರುತ್ತೆ. ಟೋಟಲ್ ಸ್ಟೂಡೆಂಟ್ಸಲ್ಲಿ ನೀವು ಕ್ವಾಲಿಫೈ ಆದರೆ ನಿಮ್ಮದು ನಂಬರ್ 1 ರ್ಯಾಂಕ್ ಬಂದರೂ ಅಷ್ಟೇ, ನಿಮ್ಮದು ಫಾರ್ ಎಕ್ಸಾಂಪಲ್ 100th ರ್ಯಾಂಕ್ ಬಂದರೂ ಅಷ್ಟೇ, ಇಬ್ಬರು ಈಕ್ವಲ್ ಇಲ್ಲಿ. ಇಷ್ಟು. ನೆಕ್ಸ್ಟ್ ವಯೋಮಿತಿ ನೋಡ್ಬೋದು. ಕರ್ನಾಟಕ ರಾಜ್ಯ ಸಹಾಯಕ ಪರೀಕ್ಷಾ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಅಂತ ಏನಿರೋದಿಲ್ಲ. ಸೊ ಕನಿಷ್ಠ ವಯೋಮಿತಿ ನಿಮ್ಮದು 23 ವರ್ಷ ಅಥವಾ 22-23 ವರ್ಷನೇ ಇರುತ್ತೆ ನಿಮ್ಮದು PG ಮಾಡಬೇಕಂದ್ರೆ. ಸೊ ವಿನಾಯಿತಿ, ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ವಿಶ್ವವಿದ್ಯಾನಿಲಯ ಅವ್ರ ಪ್ರಥಮ ದರ್ಜೆ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ KSET ಅಥವಾ NET ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಬೇಕೆಂಬ ನಿಯಮವಿದೆ. ಸೊ ನೀವು ಇನ್ನು ಮುಂದೆ ನಿಂತು ಹೊಸ ರೂಲ್ ತರ್ತಿದ್ದಾರೆ. ಅದೇನೆಂದರೆ, ನೀವು ಯೂನಿವರ್ಸಿಟಿ ಅಥವಾ ಕಾಲೇಜು ಅಥವಾ ಯಾವುದೇ ಉನ್ನತ ಸಂಸ್ಥೆಗಳಲ್ಲಿ ಜಾಬ್ ಮಾಡಬೇಕಂದ್ರೆ ಕಂಪಲ್ಸರಿ KSET ಅಥವಾ NET. ಸೊ ಎಕ್ಸಾಮ್ ನೆಟ್ ಅಂದರೆ KSET ಅಥವಾ ನೆಟ್ ಎರಡೂ ಕ್ಲಿಯರ್ ನಿಮ್ಮದು ಇರಲೇಬೇಕು, ಅಥವಾ ಎರಡರಲ್ಲಿ ಒಂದು ಕ್ಲಿಯರ್ ಇದ್ದರೂ ನಡೆಯುತ್ತೆ. ಇಷ್ಟೇ, ಇಲ್ಲೇನಿಲ್ಲ. ಸೊ ಪರೀಕ್ಷಾ ಶುಲ್ಕ ನೋಡಬೇಕಂದ್ರೆ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಬೇರೆ ರಾಜ್ಯದ ಅಭ್ಯರ್ಥಿಗಳು ಯಾವುದೇ ಕ್ಯಾಸ್ಟ್ ಇರಲಿ ಯಾವುದೇ ಇರಲಿ 1000 ರೂಪೀಸ್ ಇರುತ್ತೆ. ಕ್ಯಾಟಗರಿ 1 SC ST ಫಿಸಿಕಲಿ ಡಿಸೇಬಲ್ಡ್ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ, 700 ರೂಪೀಸ್ ಇರುತ್ತೆ. ಸೊ ಶುಲ್ಕ ಪಾವತಿಸುವ ವಿಧಾನ ಅಲ್ಲೇ ನಿಮಗೆ ಆನ್ಲೈನಲ್ಲೇ ಇರುತ್ತೆ. ಸೊ ಶುಲ್ಕ ವಿನಾಯಿತಿಯನ್ನು ನೀವು ಶುಲ್ಕ ವಿನಾಯಿತಿ ಯಾರಿಗಿರುತ್ತೆ 300 ಕಮ್ಮಿ, ಸೊ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರಿಗಿರುತ್ತೆ ಅಂಥೇಳಿ. ಸೊ ಬೇರೆ ಯಾವುದೇ ಒಂದು ಶುಲ್ಕ ಪಾವತಿಸುವ ವಿಧಾನ ಇರೋದಿಲ್ಲ. ಸೊ ಜಸ್ಟ್ ನೀವು ಆನ್ಲೈನಲ್ಲೇ ಪೇ ಮಾಡಬೇಕು. ಒಂದು ಸತಿ ಅಮೌಂಟ್ ಕಟ್ಟಿದರೆ ಇನ್ನೊಂದು ಸತಿ ರಿಟರ್ನ್ ಆಗೋದಿಲ್ಲ. ಸೊ ಇನ್ನೊಂದು ಲಾಸ್ಟ್ ಡೇಟ್ ಬಂದಂಗೆಲ್ಲ ನಿಮ್ಮದು ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಅಪ್ಲಿಕೇಶನ್ ನೀವು ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪರೀಕ್ಷಾ ವಿಧಾನ, ಸೊ ಪೇಪರ್ 1 ಪೇಪರ್ 2 ಎರಡು ಇರುತ್ತೆ. ಸೊ ಆಗಲೇ ನಾನು ಡೇಟ್ ಹೇಳಿದ್ದೀನಿ ನಿಮಗೆ. ಇದು 100 ಮಾರ್ಕ್ಸ್ ಇರುತ್ತೆ, 50 ಕ್ವೆಶನ್ಸ್ ಇರುತ್ತೆ. ಇದು 200 ಮಾರ್ಕ್ಸ್ ಇರುತ್ತೆ, ಇದು 100 ಕ್ವೆಶನ್ಸ್ ಇರುತ್ತೆ. 3 ಗಂಟೆ. ಸೊ ಕಟ್ ಆಫ್ ಆಲ್ರೆಡಿ 2023 ಕಟ್ ಆಫ್ ವಿಡಿಯೋ ನಾನು ಮಾಡಿದ್ದೀನಿ. ಸೊ ಅದರಲ್ಲಿ ಕಟ್ ಆಫ್ ಯಾವ ಥರ ಇದೆ, ಸೊ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇತ್ತು ಹೊತ್ತತಿ ಅಂತ ಹೇಳಿ ನೋಡ್ಬೋದು ನೀವು. ಸೊ ಅವಧಿ 3 ಗಂಟೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವುದೇ ಗ್ಯಾಪ್ ಸಿಗೋಂಗಿಲ್ಲ. ಸೊ ಕಂಟಿನ್ಯೂ ಅಲ್ಲೇ ಇರಬೇಕಾಗಿರುತ್ತೆ ನೀವು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಗಂಟೆ ಮೊದಲು ನಿಮಗೆ ಹೊರಗೆ ಬರೋಕ್ಕೆ ಚಾನ್ಸ್ ಇರೋಂಗಿಲ್ಲ. ಸೊ ಪೇಪರ್ 1 ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಗಳನ್ನು ಪರೀಕ್ಷಿಸೋದಾಗಿರುತ್ತದೆ. ಸೊ ಇದರಲ್ಲಿ ಏನಿರುತ್ತೆ ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದ್ರದ್ದು ನಂದು ಮೇನ್ ಸ್ಕೋರಿಂಗ್ ಸಬ್ಜೆಕ್ಟೇ ಪೇಪರ್ 1 ಆಗಿತ್ತು. ಸೊ ಪೇಪರ್ 2 ಯಾಕೆಂದರೆ ಟೈಮ್ ನಿಮ್ಗೆ ಜಾಸ್ತಿ ಸಿಗೋದಿಲ್ಲ. ಸೊ ಪೇಪರ್ 1ಅಲ್ಲೇನು ಎಲ್ಲ ಈಸಿ ಕ್ವಶನ್ಸ್ ಇರುತ್ತೆ. ಸೊ ಪೇಪರ್ 2 ನಿಮ್ಮದು ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ, ವಿಷಯ ಪತ್ರಿಕೆ. ಸೊ ಅದು ಸ್ವಲ್ಪ ಅಂದರೆ ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ಪೇಪರ್ 1ನ ತುಂಬ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಪರೀಕ್ಷೆ ಫಲಿತಾಂಶ ಪ್ರಕರಣ ವಿಧಾನ UGC ನೆಟ್ ಮಾನದಂಡ ಪ್ರಕಾರ ಅದೇ
ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಎರಡೂ ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 40% ಅಂಕಗಳು ತೊಗೋಬೇಕು ನೀವು. ಇದು ಯಾಕಂದರೆ ನೀವು ಕ್ವಾಲಿಫೈ ಆಗಂಕಂದ್ರೆ. ಸೊ ಇದು ಕ್ವಾಲಿಫೈ ಆದಮೇಲೆ ಕೂಡ ನಿಮ್ಮದು ಮೆರಿಟ್ ಲಿಸ್ಟಲ್ಲಿ ಬರಬೇಕಂದ್ರೆ 6% ನಮಗೆ 6% ಇರುತ್ತೆ. ಸೊ 6% ಓವರಾಲ್ ಸ್ಟೂಡೆಂಟ್ಸಲ್ಲಿ ನೀವು ಕ್ವಾಲಿಫೈ ಆಗಬೇಕು. ಸೊ SC/ST ಅವರಿಗೆ 35, SC/ST ಕ್ಯಾಟಗರಿ 1, ಸೆಕೆಂಡ್ ಬಿ, ಥರ್ಡ್ ಬಿ, ಫಿಸಿಕಲಿ ಡಿಸೇಬಲ್ಡ್ ಮತ್ತು ಟ್ರಾನ್ಸ್ಜೆಂಡರ್ಗೆ 35%. ಸೊ ನೋಡ್ಬೋದು ನೀವು, ಇಲ್ಲಿ ಜನರಲ್ ಅವರಿಗೆ 120 ಅಂಕ ಆಗುತ್ತೆ. ಸೊ 300 ಅಂದರೆ 120 ಆಗಿರುತ್ತೆ. ಇಲ್ಲಿ 35 ಅಂದರೆ 106 ಏನೋ ಆಗುತ್ತೆ. ಸೊ ಇನ್ನೊಂದು ಸತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕನ್ಫರ್ಮ್ ಮಾಡ್ತೀನಿ. ಮೇ ಬಿ 106 ಇದೆ. ಸೊ ಇವರಿಗೆ 106 ಇದೆ. 106 ತೊಗೊಂಡ್ರೆ ನೀವು ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡ್ದಂಗೆ. ಬಟ್ ಅದರಲ್ಲೂ ಕೂಡ ನೀವು ಮೆರಿಟಲ್ಲಿ ಬರಬೇಕಂದ್ರೆ ಸ್ವಲ್ಪ ಅರೌಂಡ್ ನಿಮ್ಮ ಟಾರ್ಗೆಟ್ ಏನಿರುತ್ತೆ 140 to 150 ಇವರಿಗೆ. ಸೊ ಜನರಲ್ ಕ್ಯಾಟಗರಿದವರು ಅಬವ್ 160 ಕಂಪಲ್ಸರಿ. ಸೊ ತೊಗೊಂಡ್ರೆ ಸೇಫ್ ಝೋನು, ಅಥವಾ ಒಂದೊಂದು ಸತಿ ಅದು ಕೂಡ ಆಗೋದಿಲ್ಲ. ಸೊ ನಾನು ಹೇಳಿದ್ದೀನಿ 6% ಅಂತ ಹೇಳಿ. ಸೊ ಟೋಟಲ್ 6%ಅಲ್ಲಿ ನೀವು ಆಗಬೇಕಾಗಿರುತ್ತೆ. ಸೊ ಅದ್ರ ಮೇಲೆ ನಿಮ್ಮದು ಓವರಾಲ್ ಎಷ್ಟು ಸೀಟ್ ಇದೆ, ಎಷ್ಟು ಜನ ಬರೆದಿದ್ದಾರಾ, ಸೊ ಅದರ 6%ಅಲ್ಲಿ ಕ್ಲಿಯರೆನ್ಸ್ ಕೊಡ್ತಾರೆ ನಿಮಗೆ. ಸೊ ನೋಡ್ಬೋದು ನೀವು, ಈ ಸೂತ್ರದ ಪ್ರಕಾರ ನಿಮಗೆ ಸೀಟ್ ಹಂಚಿಕೆ ಮಾಡುತ್ತಾರೆ, ಅಂದರೆ ಎಷ್ಟು ಜನ ಕ್ವಾಲಿಫೈ ಅಂತೇಳಿ. ಸೊ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆ ವಿಷಯದಲ್ಲಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಡಿವೈಡೆಡ್ ಬೈ ಎಲ್ಲ ವಿಷಯಗಳಲ್ಲೂ ಸೇರಿ 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ. ಇದು ಏನು ಮಲ್ಟಿಪ್ಲೈ ಮಾಡ್ತಾರೆ, ಸಾಮಾನ್ಯ ವರ್ಗದ ಎಲ್ಲ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ, ಅಂದರೆ ಟೋಟಲ್ ಎಷ್ಟು ಜನ ಬರೆದಿದ್ರು, ಸೊ ಮಲ್ಟಿಪ್ಲೈ ಮಾಡ್ತಾರೆ. ಅದೇ ಸಿಂಪಲ್ ನಾನು ಹೇಳಿದೆ, ಇದಿಷ್ಟು ತಿಳ್ಕೊಂಬಿಡ್ರಿ. ನೀವು ಟೋಟಲ್ ನಿಮ್ಮದು 35 ಅಥವಾ 40% ಕ್ಲಿಯರ್ ಆದ ತಕ್ಷಣ ಎಷ್ಟು ಜನ ಮಾಡಿರ್ತಾರೆ, 6% ಕೌಂಟಲ್ಲಿ ಕೊಡ್ತಾರೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಓವರಾಲ್ ನೀವು ಸಬ್ಜೆಕ್ಟ್ಗಳು. KCET ಪಠ್ಯಕ್ರಮ ಏನಿರುತ್ತೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ KCET ವೆಬ್ಸೈಟ್ ಕೊಟ್ಟಿರ್ತೀನಿ ಲಿಂಕು. ಸೊ ನೀವು ಅಲ್ಲಿ ಸದ್ಯ 24ದು ಇನ್ನೂ ಪಠ್ಯಕ್ರಮ ಅವರು ಅಲ್ಲಿ ಬಿಟ್ಟಿಲ್ಲ, ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅಲ್ಲಿವರೆಗೂ 23 ರೆಫರ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಜಾಸ್ತಿ ಏನು ಚೇಂಜ್ ಆಗಿರೋಲ್ಲ, ಯಾಕಂದರೆ ಹೋದ ಸತಿನೇ ಚೇಂಜ್ ಆಗಿತ್ತು. ಸೊ ಇಷ್ಟೇ. ಸೊ ಪರೀಕ್ಷಾ ಕೇಂದ್ರಗಳು ನೋಡೋದಾದರೆ ನೀವು ಬ್ಯಾಂಗ್ಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಬಿಜಾಪುರ ಯಾರು ಹಾಕ್ಬೋದಂದರೆ, ಇಲ್ಲೇನು ನಿಮಗೆ 18 ವಿಷಯಗಳು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಯಾವಪ್ಪ ಅಂತಂದರೆ ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹಿಂದಿ, ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್, ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮಾಜ ಕಾರ್ಯ, ದೈಹಿಕ ಶಿಕ್ಷಣ, ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು, ಭೌತಿಕ ವಿಜ್ಞಾನ, ಗಣಿತ ವಿಜ್ಞಾನ, ರಾಸಾಯನಿಕ ವಿಜ್ಞಾನ ಹಾಗೂ ಜೀವ ವಿಜ್ಞಾನ. ಇವಿಷ್ಟು ಜನ ಏನು ಮಾಡ್ಬೋದು, ಇವಿಷ್ಟು ಸೆಂಟ್ರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ಏನು 23 ಕೊಟ್ಟಿದ್ದಾರೆ, ಇವರು ಕಂಪಲ್ಸರಿ ಬೆಂಗಳೂರನ್ನೇ ತಗೋಬೇಕಾಗಿರುತ್ತೆ. ಬೆಂಗಳೂರು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂಥೇಳಿ, ಅಪ್ಲೈ ಕೂಡ ಮನೆಯಲ್ಲೇ ಹೆಂಗೆ ಮಾಡ್ಬೋದು ಅಂತೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೀವು ಪಾಸ್ ಮಾಡಿಕೊಂಡು ಅರ್ಜಿ ಸಲ್ಲಿಸೋ ವಿಧಾನ ಮತ್ತು ಸಾಮಾನ್ಯ ಸೂಚನೆಗಳನ್ನ ನೋಡ್ಕೋಬೋದು. ಸೊ ಹೆಂಗೆ ಎಕ್ಸಾಮಿಗೆ ಹೋಗ್ಬೇಕಂಥೇಳಿ ಅದೆಲ್ಲ ಈಗ ನಿಮ್ಗೆ ಬೇಕಾಗಿರೋಂಗಿಲ್ಲ. ಸೊ ನಾನು ಆಲ್ರೆಡಿ ಹೇಳ್ತೀನಿ. ಬಟ್ ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ನು ಮತ್ತು ನಿಮ್ಮದು ಫೀ ಪೇ ಮಾಡಿ ಚಲನ್ ಕಾಪಿ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅದು ಪ್ರಿಂಟ್ ತಗೊಂಡೆ ಸೇಫ್ ಸೈಡ್ ಇಟ್ಟುಬಿಟ್ಟು, ಯಾಕಂದರೆ ಈ ಸತಿ ಯಾರ್ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ಸೊ ಅವರಲ್ಲಿ ಲೈಕ್ ಆಲ್ಮೋಸ್ಟ್ ಒಂದು 50% ಇಲ್ಲ ಅಪ್ಲಿಕೇಶನ್ ಕಳ್ಕೊಂಡಿದ್ದಾರೆ, ಇಲ್ಲ ಹಾಲ್ ಟಿಕೆಟ್ ಕಳ್ಕೊಂಡಿದ್ದಾರೆ. ಸೊ ಈ ಥರ ಆಗಿದೆ. ಸೊ ನೀವು ಅದನ್ನು ಸ್ವಲ್ಪ ತೆಗೆದಿಡಬೇಕಾಗಿರುತ್ತೆ. ಸೊ ಇಷ್ಟೇ. ಸೊ ಇದೆಲ್ಲ ಆಮೇಲೆ ನೀವು ಆಕ್ಷೇಪಣೆ ಅವೆಲ್ಲ ಎಕ್ಸಾಮ್ ಮುಗಿದ ಮೇಲೆ, ಎಕ್ಸಾಮ್ಕಿಂತ ಮೊದಲೇ ನಿಮಗೆಲ್ಲ ಏನೂ ಬೇಕೇ ಆಗಿರೋಂಗಿಲ್ಲ. ಜಸ್ಟ್ ನೀವು ನಿಮ್ಮದು ನಾನು ನಿಮಗೆ 2023 ಇಲ್ಲೇನು ಕೊಟ್ಟಿದ್ದಾರಲ್ಲ, ಈ ವೆಬ್ಸೈಟ್ ನಿಮ್ಗೆ ಕೊಟ್ಟಿರ್ತೀನಿ, ಅದು ಅಲ್ಲಿ ಹೋಗಿ 2023 ಓಪನ್ ಮಾಡಿ KCET ನಿಮ್ಮ ಸಿಲೆಬಸ್ಸಿಂದ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಇವಾಗ ಬೇಕಾಗಿರೋ ನ್ಯೂಸ್ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮತ್ತೆ ಹೆಂಗೆ ಅಪ್ಲೈ ಮಾಡಬೇಕಂತ ಹೇಳಿ ತೋರಿಸಿಕೊಡ್ತೀನಿ. ಥ್ಯಾಂಕ್ ಯು.